ಯಾರು ಈ ಹೆಣ್ಮಕ್ಕಳ ದುಃಖಕ್ಕೆ ಆರ್ತಿಗೆ ಕಾರಣರೋ ಅವರನ್ನು ನನ್ನ ಹರಿತವಾದ ಬಾಣಗಳ ಮೂಲಕವಾಗಿ ಅವರಿಗೆ ದೀರ್ಘ ನಿದ್ರೆ ಕೊಡ್ತೇನೆ ಅಂತ ಒಂದು ಮಾತನ್ನು ಹರಿಶ್ಚಂದ್ರ ಹೇಳಿದ. ಅಷ್ಟೊತ್ತಿಗೆ ಎದುರಿಗೆ ಬಂದರು ವಿಶ್ವಾಮಿತ್ರರು. ಎದುರು ಬಂದವರು, ಹೌದಾ, ವಿಶ್ವಾಮಿತ್ರರೆದುರು ಬಂದದ್ದು ಶರಣಾಗತನಾದ ಹರಿಶ್ಚಂದ್ರ. ಭೀತಃ ಪ್ರಾವೇಪತ ಅತ್ಯರ್ಥಂ ಸಹಸ ಆಶು ಅಥ ಅಪರ್ಣ ಅಶ್ವತ್ಥ ಪರ್ಣವತ್. ತಕ್ಷಣದಲ್ಲೇ ಬಿದ್ದಿದ್ದಾನೆ. ಅಶ್ವತ್ಥದ ಎಲೆ ಕೆಳಕ್ಕೆ ಬೀಳುವಂತೆ ತಾನು ವಿಶ್ವಾಮಿತ್ರರ ಪಾದದ ಅಡಿಗೆ ಬಿದ್ದಿದ್ದಾನೆ. ದುರಾತ್ಮನ್ ಅಂತ ಸಂಬೋಧಿಸ್ತಾರೆ ವಿಶ್ವಾಮಿತ್ರರು. ಅವನು ಎಷ್ಟು ಮಾಡಿದರೂ ಕೂಡ ಹೇಳ್ತಾನೆ. ಅವನು ನಮಸ್ಕಾರ ಮಾಡಿ ಹರಿಶ್ಚಂದ್ರ ಹೇಳ್ತಾನೆ, ಸ್ವಾಮಿ, ನನ್ನ ಅಪರಾಧ ಇಲ್ಲ, ನನಗೆ ನನ್ನ ಪಾಲಿಗೆ ಇದು ಧರ್ಮ, ನನ್ನ ಬಗ್ಗೆ ನೀವು ಸೃಷ್ಟಿ ಮಾಡಿಕೊಳ್ಳಬಾರ್ದು. ಯಾರು ವಿಘ್ನ ಉಂಟು ಮಾಡಿದರೂ ಅವರನ್ನು ನಾನು ಕತ್ತರಿಸ್ತೇನೆ ಅಂತ ಏನು ಅಂದಿದ್ದೇನಲ್ವ, ಇದು ನನ್ನ ಧರ್ಮ. ಅದಕ್ಕೋಸ್ಕರ ಹೇಳಿದೆ. ಯಾಕೆಂತಂದರೆ ಒಬ್ಬ ರಾಜ ಅಂತಂದರೆ ಅವನು ಬರೀ ಉಪಯೋಗಕ್ಕೆ ಬರದೆ ಒಂದು ಇಷ್ಟು ಸಮಯ ಇದ್ದುಕೊಂಡು ಇದ್ದದ್ದನ್ನು ದೋಚಿಕೊಂಡು ಹೋಗಲಿಕ್ಕಿದ್ದವ ಅಲ್ಲ. ಅವನಿಗೆ ಕೆಲವೆಲ್ಲ ಕರ್ತವ್ಯಗಳು ಅಂತುಂಟು. ಏನು ಕರ್ತವ್ಯ? ಎಲ್ಲಿ ಬೇಕೋ ಅಲ್ಲಿಗೆ ಕೊಡಬೇಕು, ಎಲ್ಲಿಗೆ ರಕ್ಷಣೆ ಬೇಕೋ ಅಲ್ಲಿಗೆ ರಕ್ಷಣೆಯನ್ನು ಕೊಡಬೇಕು. ಆದ್ದರಿಂದಾಗಿ ಇನ್ನು ಸಮಯ ಸಂದರ್ಭ ಬಂತು ಅಂತಾದರೆ ಬಿಲ್ಲನ್ನು ಎತ್ತಿಕೊಂಡು ಯುದ್ಧವನ್ನು ಮಾಡಬೇಕಾದು. ಇದು ಧರ್ಮಶಾಸ್ತ್ರ ಉಂಟಿದ್ದಕ್ಕೆ, ರಾಜನೀತಿ ಹೇಳ್ತದೆ. ಆದ್ದರಿಂದ ಆರ್ತಧ್ವನಿ ಕೇಳಿದ್ದರಿಂದಲೇ ಕ್ಷತ್ರಿಯೈ ಧಾರ್ಯತೆ ಚಾಪಃ ನಾರ್ಥ ಶಬ್ದೋ ಭವೇದಿತಿ. ಎಲ್ಲೂ ಆರ್ತಧ್ವನಿ ಕೇಳಬಾರದು ಅಂತಲೇ ಕ್ಷತ್ರಿಯರು ತಾವು ಬಿಲ್ಲನ್ನು ಎತ್ತಿಕೊಳ್ಳುವುದು. ಆದ್ದರಿಂದ ಆರ್ತಧ್ವನಿ ಕೇಳಿದ್ದರಿಂದಾಗಿ ನಾನು ಈ ಬಿಲ್ಲನ್ನು ಎತ್ತಿಕೊಂಡಿದ್ದೇನೆ. ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ತಪ್ಪು ಮಾಡುವವರಿಗೆ ಕೇಳಿಸಲಿ ಎಂಬ ದೃಷ್ಟಿಯಲ್ಲಿ ನಾನು ಈ ಮಾತನ್ನು ಹೇಳಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಅಂತಂದ. ವಿಶ್ವಾಮಿತ್ರರು ಹೇಳ್ತಾರೆ, ಹೌದಾ, ಯಾರಿಗೆ ಕೊಡಬೇಕಪ್ಪ? ಯಾರನ್ನು ರಕ್ಷಣೆ ಮಾಡಬೇಕು? ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು? ಬೇಗ ಹೇಳಿ ನೋಡೋಣ. ನಿನಗೆ ಅಧರ್ಮದ ಭಯ ಅಲ್ವಾ? ಅದು ಮಾಡದಿದ್ದರೆ ನೀನು ಧರ್ಮಭ್ರಷ್ಟನಾಗ್ತೀಯಲ್ವಾ? ಹೇಳು ಅಂತಂದರೆ ಹರಿಶ್ಚಂದ್ರ ಹೇಳ್ತಾನೆ, ವಿಪ್ರಮುಖ್ಯಾದಿಗಳಿಗೆ ಕೊಡಬೇಕು, ಭಯಗ್ರಸ್ತರವರನ್ನು ರಕ್ಷಣೆ ಮಾಡಬೇಕು, ಶತ್ರುಗಳು ಆಕ್ರಮಿಸುವುದೋ ಮತ್ತೊಂದರ ಮಾಡಿದ ಯುದ್ಧವನ್ನು ಮಾಡಬೇಕು. ವಿಶ್ವಾಮಿತ್ರರು ಉಳಿದದ್ದನ್ನೆಲ್ಲ ಬಿಟ್ಟರು. ನಮ್ಮಂತೆ ನೀವೊಂದಷ್ಟು ಹೇಳಿದರೆ ನಮಗೆ ಅದೆಲ್ಲ ಕೇಳಿಸುವುದು, ನಮಗೆ ಯಾವುದು ಬೇಕೋ ಅದು ಮಾತ್ರ ಕೇಳಿಸುವುದು, ಅದು ಮಾತ್ರ. ಹೌದು, ಉಳಿದದ್ದೆಲ್ಲ ಬಿಟ್ಟು ಬಿಡ್ತೇವೆ, ಅದೊಂದು ಕೇಳಿಸ್ತು. ಹೇಳ್ತಾರೆ ಅವರು, ಹೌದಾ, ನನಗೂ ಸಾಕು ಅಂತ ಅನಿಸಿದೆ, ನನಗೆ ಬೇಕಾದ ದಕ್ಷಿಣೆ ಕೊಡು, ನಾನು ಬ್ರಾಹ್ಮಣ, ಕೊಡು ನನಗೆ ದಕ್ಷಿಣೆ. ಸಂತೋಷವಾಯಿತು ಹರಿಶ್ಚಂದ್ರನಿಗೆ. ಪಕ್ಷಿಗಳು ಹೇಳ್ತಾರೆ, ತುಂಬ ಸಂತೋಷ ಅವನಿಗೆ. ಹೇಳಿ ಗುರುಗಳು, ಏನು ಬೇಕು ಹೇಳಿ. ಯಾಕೆಂದರೆ ಹಿರಣ್ಯಂ ವಾ ಸುವರ್ಣಂ ವಾ ಪುತ್ರ ಪುತ್ರಿ ಕಲೇವರಂ ಪ್ರಾಣ ರಾಜ್ಯಂ ಪುರಂ ಲಕ್ಷ್ಮೀ ಯದಭಿಪ್ರೇತ ಮಾನಸಃ ಆತ್ಮನಃ. ನಿಮಗೆ ಏನು ಬೇಕೋ ಕೇಳಿ. ಹೌದಾ, ನೀನು ಇಷ್ಟು ಬಾಯಲ್ಲಿ ಹೇಳಿದೆಯಲ್ಲ, ಅದೆಲ್ಲ ನಾನು ಸ್ವೀಕರಿಸಿದ್ದೇನೆ, ಕೊಡು ನನಗೆ ಎಲ್ಲ. ಪ್ರಯಚ್ಛ ಪ್ರಥಮಂ ತಾವದ್. ಮೊದಲೇನು ಕೊಡಬೇಕು ಗೊತ್ತಾ? ನೀನು ರಾಜಸೂಯದಲ್ಲಿ ದಕ್ಷಿಣೆ ಕೊಟ್ಟಿದ್ದಂತೆ ಆ ರಾಜಸೂಯದ ಪುಣ್ಯ ದಕ್ಷಿಣಾ ಸಹಿತವಾಗಿ ನಾನು ಕೊಡಬೇಕು, ಅದು ಕೊಡಬೇಕು, ಕೊಡು ನೀನು. ರಾಜರು ಹೇಳ್ತಾರೆ, ಆಯಿತು ಕೊಡೋಣ, ಸ್ವೀಕಾರ ಮಾಡಿ ಅಂತ. ನೋಡು, ಈವಾಗ ನೀನು ಬಾಯಲ್ಲಿ ಕೊಟ್ಟಾಯ್ತಲ್ಲ ನನಗೆ. ಹೌದು, ಇಡೀ ಸಸಾಗರಾಂ ಧರಾಮೇತಾಂ ಸಭೂಭೃತ್ ಗ್ರಾಮಪತ್ತನ. ಪಟ್ಟಣಗಳು, ಗ್ರಾಮಗಳು, ಸಪ್ತ ಸಮುದ್ರಗಳು, ದ್ವೀಪಗಳು, ಇಡೀ ಅಖಂಡವಾದಂತಹ ಭೂಮಂಡಲ, ರಾಜ್ಯ ನಿನ್ನ ಅಧಿಕಾರವುಳ್ಳಂಥದ್ದು. ರಥ, ಕುದುರೆ, ಆನೆ, ಪದಾತಿಗಳು, ಕೋಷ್ಠಾಗಾರ, ಕೋಶಗಳು, ಏನೇನುಂಟು ಮೂರನ್ನು ಬಿಟ್ಟು, ನಿನ್ನ ಹೆಂಡತಿ, ನಿನ್ನ ಮಗ, ನೀನು, ಮೂರನ್ನು ಬಿಟ್ಟು ನಂದದು. ನೀನು ಹೇಳಿದಂತೆ, ನಿನ್ನ ಮಾತಿನಂತೆ, ನಂದಲ್ಲ, ನಿಂದೇ ಮಾತದು, ನಾನು ಸ್ವೀಕರಿಸಿದ್ದೇನೆ, ಎಲ್ಲವನ್ನು ಕೊಟ್ಟು ಬಿಡು. ಏನು ಅವನು ಹರಿಶ್ಚಂದ್ರನ ಮುಖದಲ್ಲಿ ವಿಕಾರನೇ ಆಗಲಿಲ್ಲ ಅಂತ ನಾವು ನೋಡ್ತೇವೆ. 5 ವರ್ಷ ರಾಜ್ಯಭಾರ ಮಾಡಿಯೂ ಕೂಡ ಮತ್ತೆ ಏನಾದರೂ ಇನ್ನೊಬ್ಬರಿಗೆ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಅನ್ನುವಾಗ 4 ಮಂದಿ ಮುಂಭಾಗದಲ್ಲಿ ಅಳುವುದೇನು, ಇದು ಮಾಡಿಕೊಳ್ಳೋದೇನು, ಏನೋ ಈ ಉಳಿದವರು ಹೇಳಿದ್ರು ಅಂತ ತೋರಿಸ್ಕೊಡ್ದೇನೋ, ಏನೇನೋ ಮಾಡ್ಕೊಳ್ತೇವೆ. ಅದು ನಮ್ಮಲ್ಲಿ ನೈಜವಾದ ವಿಕಾರಗಳಾಗ್ತಾನೇ ಇರ್ತದೆ. ಅದು ಅಲ್ಲಿ ಇಲ್ಲಿಂತಲ್ಲ, ಪ್ರತಿಯೊಂದು ಕಡೆಯಲ್ಲಿ ಇದ್ದದ್ದು ಅದು.
ನಾವು ಯಾರನ್ನೋ ಬೆರಳು ಹೆಬ್ಬೆಟ್ಟು ತೋರಿಸಿ ಅವರು ಇಂಥವರು ಅಂತ ಹೇಳಬೇಕು ಅಂತೇನಿಲ್ಲ. ಅದು ನಮ್ಮ ಜೀವನದಲ್ಲಿ ನಿತ್ಯದಲ್ಲೇ ಉಂಟು. ಬೇಡ, ನಮಗೆ ಏನೋ ಬಾಯಿಗೆ ಹಾಕ್ಕೊಳ್ಬೇಕು ಅಂತ 2 ಬಾಳೆಹಣ್ಣು ತೆಗೆದಿಟ್ಟಿರ್ತೇವೆ ಅಂತ ತಿಳ್ಕೊಳ್ಳಿ. ಅದನ್ನು ಮಗು ಏನೋ ಬಂದು ಸಿಪ್ಪೆ ತೆಗೆದು ಬಾಯಿಗೆ ಹಾಕ್ಕೊಂಡು ನಮ್ಮ ಮುಖದಲ್ಲಿ ವಿಕಾರ ಆಗೋದಿಲ್ವಾ? ಹಾಗೆ ಆಗ್ತದೆ ಸಾಮಾನ್ಯವಾಗಿ. ಉಪ್ಪು ಹುಳಿ ಖಾರ ತಿಂತಾನ ಅಂದರೆ ಮುಖದಲ್ಲಿ ವಿಕಾರ ಆಗಿ ಆಗ್ತದೆ. ಆದ್ದರಿಂದಾಗಿ ಇವನಿಗೆ ಏನೂ ಆಗಲಿಲ್ಲ, ಯಾವುದೇ ವಿಕಾರ ಆಗಲಿಲ್ಲ, ಸಂತೋಷದಿಂದ ಒಪ್ಪಿಕೊಂಡ, ಕೊಟ್ಟ. ಸರಿಯಾಗಿದ್ದರೆ ಹಾಗಿದ್ದರೆ ಹರಿಶ್ಚಂದ್ರ ಇದೆಲ್ಲ ನಂದು ತಾನೇ? ಹೌದು ಗುರುಗಳೇ, ನಿಮ್ಮದೇ. ಹಾಗಿದ್ದರೆ ಇದು ಎಲ್ಲದಕ್ಕೂ ಸ್ವಾಮಿ ನಾನು, ಎಲ್ಲದರ ಸ್ವಾಮ್ಯ ನನ್ನಲ್ಲಿ ಉಂಟು ಅಂತಂದ ಮೇಲೆ ನೀನು ಇಷ್ಟನ್ನು ಬಿಟ್ಟು ನಿನ್ನ ದೇಹದಲ್ಲಿರುವಂತಹ ಪೀತಾಂಬರಾದಿಗಳೋ ಅಥವಾ ಆಭರಣಗಳೋ ಎಲ್ಲವನ್ನು ತೆಗೆದಿಟ್ಟು ಹೆಂಡತಿ ಮಗನ ಜೊತೆಯಲ್ಲಿ ಈ ಜಾಗ ಖಾಲಿ ಮಾಡು. ಆಯಿತು ಅಂತಂದ. ಹೆಂಡತಿಯ ಜೊತೆಯಲ್ಲಿ ಮಗನ ಜೊತೆಯಲ್ಲಿ ಹೊರಟ. ಹೋಗಬೇಡ ನೀನು, ನನಗೆ ರಾಜಸೂಯದ ದಕ್ಷಿಣೆ ಕೊಟ್ಟಿಲ್ಲ, ಅದನ್ನು ಕೊಟ್ಟು ಹೋಗು ಅಂತಂದರು. ಅಲ್ಲ ಗುರುಗಳೇ, ನಾನು ಎಲ್ಲವನ್ನು ಕೊಟ್ಟಾದ ಮೇಲೆ ಅದು ಅದರಲ್ಲೇ ಸೇರ್ತದಲ್ಲ. ಅದು ಹೇಗೆ? ಅದು ನಾನು ಮೊದಲು ಕೇಳಿದ್ದಲ್ವ, ಅದನ್ನು ರಾಜಸೂಯದ ದಕ್ಷಿಣೆಯನ್ನು ಮೊದಲು ಕೇಳಿದ್ದು ನಾನು, ಆಮೇಲೆ ನೀನು ಇದನ್ನೆಲ್ಲ ಕೇಳಿದ್ದಕ್ಕೆ ಕೇಳಿದ್ದು. ಅದನ್ನು ಕೊಡಬೇಕು ನೀನು. ಭಗವನ ರಾಜ್ಯಮೇತತ್ತೇ ದತ್ತಂ ನಿಹತ ಕಂಟಕಂ ಅವಶಿಷ್ಟಮಿದಂ ಬ್ರಹ್ಮನ್ ಅದ್ಯ ದೇಹತ್ರಯಂ. ನನ್ನಲ್ಲಿ 3 ದೇಹ ಉಂಟು. ಒಂದು ನನ್ನ ದೇಹ, ಒಂದು ಹೆಂಡತಿ ದೇಹ, ಒಂದು ಮಗನ ದೇಹ. ಇದು ಬಿಟ್ಟರೆ ಏನುಂಟು ಮತ್ತೆ ಕೊಡಲಿಕ್ಕೆ ನಿಮಗೆ ದಕ್ಷಿಣೆ ಅಂತ? ಇಲ್ಲ, ಆಗಿದ್ದು ನೀನು ಕೊಡಲೇಬೇಕು. ಯಾಕೆಂದರೆ ನೀನು ಕೊಡ್ತೇನೆ ಅಂತ ಹೇಳಿದ ಮೇಲೆ ನೀನು ಕೊಟ್ಟಿಲ್ಲ ಅಂತಾದರೆ ನಿನಗೆ ಮಹಾಪಾಪ ಬರ್ತದೆ. ಪ್ರತಿಶ್ರುತ್ಯ ಚ ದಾತವ್ಯಂ ಯೋದ್ಧವ್ಯಂ ಚಾತತ. ನೀನೇ ಹೇಳಿದ್ದಲ್ವ, ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡಬೇಕು. ಸಮಯ ಸಂದರ್ಭ ಬಂದರೆ ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಬೇಕು, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು. ಇದನ್ನೇ ಹೇಳಿದ್ದಲ್ವ, ಮಾಡಬೇಕು. ಸರಿ, ಹಾಗಿದ್ದರೆ ಕೊಡ್ತೇನೆ ನಾನು, ನನಗೆ ಕಾಲ ಅವಕಾಶ ಕೊಡಿ. ಎಷ್ಟು ಸಮಯ ಬೇಕು ಸರಿಯಾಗಿ ಹೇಳಬೇಕು. ಮತ್ತೆ ಮುಂದೆ ಇನ್ನೊಂದು 10 ದಿವಸ ಅಂತ ಮುಂದೆ ಹಾಕ್ಲಿಕ್ಕಲೆ ಒಮ್ಮೆಲೆ ಹೇಳಿ, ಎಷ್ಟು ಸಮಯ ಬೇಕು? ಸರಿ, ಮಾಸೇನ ತವ ವಿಪ್ರಶ, 1 ತಿಂಗಳ ಅವಕಾಶ ಕೊಡಿ. ನನಗೀಗ ಕೊಡಲಿಕ್ಕೇನಿಲ್ಲ, ಹೊರಡುವುದಕ್ಕೆ ನನಗೆ ಒಂದು ಅಪ್ಪಣೆ ಕೊಡಬೇಕು. ಹೋಗು, ಗಚ್ಚ ಅಂತ ಪ್ರಶ್ರೇಷ್ಠ, ಹೋಗು, ನಿನ್ನೇನು ಮಾಡಬೇಕು ಅದನ್ನು ಮಾಡ್ಕೊ, ಹೊರಡು ಅಂತ. ಒಳ್ಳೆಯದಾಗಲಿ ನಿನಗೆ. ಆ ಧ್ವನಿ ನೋಡಿ, ಹೋಗಪ್ಪ ನಿನಗೆ ಒಳ್ಳೆಯದಾಗಲಿ, ಹೋಗು ಒಳ್ಳೆಯದಾಗಲಿ, ಹೋಗು ನೀನು. ಶಬ್ದ ಅದೇ, ಹೇಳುವ ಧ್ವನಿಯಲ್ಲಿ ಮಾತ್ರ ವ್ಯತ್ಯಾಸ. ಗಚ್ಚ ನಭಶ್ರೇಷ್ಠ ಸ್ವಧರ್ಮ ಮನುಪಾಲಯ ವಿಶ್ವಶ್ಚತೆ ಧ್ವಾಭವತು. ಯಾಕೆಂದ್ರೆ ನನಗೆ ಕೊಡುವ ದಕ್ಷಿಣೆ ಉಂಟ, ಬಾಕಿ ಉಂಟಲ್ಲ, ಅದು ಕೊಡಬೇಕೋ ಬೇಡ, ನೀನು ಚೆನ್ನಾಗಿರಬೇಕು, ಕೊಡಬೇಕು, ನನಗೆ ಕೊಡಬೇಕಾದ್ರೆ, ನಾನು ತೆಗೆದುಕೊಳ್ಬೇಕಾದ್ರೆ. ಹೋಗು ನೀನು. ಸರಿ ಅಂತ ಹೊರಟ. ಕಾಲ್ನಡಿಗೆಯಲ್ಲಿ ನಾರುಮಡಿ ಉಟ್ಟು 3 ಮಂದಿ ಹೊರಟಿದ್ದಾರೆ. ಇತ್ತ ಪೌರರೆಲ್ಲ ಆಕ್ರೋಶಭರಿತರಾಗಿ ನಾವು ಬರ್ತೇವೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡಿದರೂ ಕೂಡ ಅವನಿಗೆ ಕೊನೆಗೆ ಅವರ ಸ್ಥಿತಿಯನ್ನು ನೋಡಿಕೊಂಡು ಏನಾದರೂ ಅವರಿಗೆ ಸಮಾಧಾನ ಹೇಳೋಣ ಅಂತ ನಿಂತರೆ ಏನು ಮತ್ತೆ ಇಲ್ಲೇ ನಿಂತಿದ್ದಿ, ನಿಲ್ಲುವ ಯೋಚನೆ ಉಂಟಪ್ಪ ನಾನು ಇಲ್ಲೋ, ಅವರು ಕರೆದರು ಅಂತ ಅಂದುಕೊಂಡು ಅಂತ ದಂಡದಲ್ಲಿ ಒಂದು ಪೆಟ್ಟುಕೊಂಡು ನಡಿಲಿಂದ ಅಂತ ಹೊರಟಿದ್ದಾರೆ. ಹೀಗೆ ಹೋಗುವ ಸಂದರ್ಭದಲ್ಲಿ ಅವನ ಹರಿಶ್ಚಂದ್ರನ ಸ್ಥಿತಿಗತಿಗಳನ್ನು ಕಂಡಂತಹ ವಿಶ್ವೇ ದೇವತೆಗಳು 5 ಮಂದಿ ಕೃಪಾಳುಗಳಾಗಿ ಎಂಥ ಕೆಲಸ ಮಾಡ್ತಾರೆ ವಿಶ್ವಾಮಿತ್ರರು. ರಾಜಸೂಯ ಮಾಡಿದವ, ಅಶ್ವಮೇಧಾದಿಗಳನ್ನು ಮಾಡಿದವ, ಇಂತಹ ಇವನನ್ನು ರಾಜ್ಯದಿಂದ ಭ್ರಷ್ಟನನ್ನಾಗಿ ಮಾಡಿದ್ದು ಮಾತ್ರವಲ್ಲದೆ ಈ ರೀತಿಯಲ್ಲಿ ಹಿಂಸಿಸಿಕೊಂಡು ಅವನನ್ನು ಆ ರೀತಿಯಲ್ಲಿ ಕಳಿಸ್ತಾರೆ ಅಂತಂದರೆ, ಯಾವನ ಯಜ್ಞದಲ್ಲಿ ಶ್ರದ್ಧೆಯಿಂದ ಕೊಟ್ಟಂತಹ ಸೋಮ ರಸವನ್ನು ನಾವು ಪಾನ ಮಾಡಿದ್ದೇವೆ, ಅಂತಹ ರಾಜನಿಗೆ ಇಂತಹ ಸ್ಥಿತಿ ಬಂತಲ್ಲ. ಆದ್ದರಿಂದ ಅವನಿಗೆ ಒಳ್ಳೆಯದಾಗುವುದಕ್ಕೆ ನಾವೇನಾದರೂ ಮಾಡಬೇಕು. ಎಂತಹ ವಿಶ್ವಾಸ ಹೀಗೆ ಮಾಡಿಬಿಟ್ರಲ್ಲ ಅಂತ ಆ 5 ಮಂದಿ ವಿಶ್ವೇ ದೇವತೆಗಳು ಈ ರೀತಿಯಲ್ಲಿ ಯೋಚನೆ ಮಾಡಿದ್ದು ಗೊತ್ತಾಗಿ ವಿಶ್ವಾಮಿತ್ರರು ನೀವು ಭೂಮಿಯಲ್ಲಿ ಹುಟ್ಟಿ ಅಂತ 5 ಮಂದಿಗೆ ಶಪಿಸಿದ್ರಂತೆ. ನಿಮಗೆ ಮದುವೆ ಆಗದೆ ಮರಣ ಬಂದು ಹೋಗಲಿ ಅಂತ ಶಪಿಸಿದ್ದಾರೆ. ಆ 5 ಮಂದಿ ವಿಶ್ವೇ ದೇವತೆಗಳೇ ಇದರಲ್ಲಿ ಬರುವಂತೆ ದ್ರೌಪದಿಯಲ್ಲಿ ಪಾಂಡವರಿಂದ ಹುಟ್ಟಿದ 5 ಮಂದಿ ಮಕ್ಕಳು.
ಹೀಗೆ ಈ ಚರಿತ್ರೆಯನ್ನು ಹೇಳ್ತಾರೆ. ದ್ರೌಪದಿ ಗರ್ಭಸಂಭೂತಾ ಪಂಚವೈ ಪಾಂಡುನಂದನಾ ಏತಸ್ಮಾತ್ ಕಾರಣಾತ್ ಪಂಚ ಪಾಂಡವೇಯ ಮಹಾರಥಾ ನದಾರ ಸಂಗ್ರಹಂ ಪ್ರಾಪ್ತಾ ಶಾಪತ್ತಸ್ಯ ಮಹಾಮುನಿ ಅಂತ ಹೀಗೆ ಅದರ ಚರಿತ್ರೆಯನ್ನು ಇಲ್ಲಿ ಬರುವ ಕಥೆ ಈ ಕ್ರಮ. ಇದನ್ನು ಹೇಳಿ ಮುಂದಕ್ಕೆ ಜೈಮಿನಿಗೆ ಕೇಳ್ತಾರೆ, ಅಯ್ಯೋ ದೇವರೇ, ಇದು ಒಳ್ಳೆ ಕೆಲಸ ಆಯ್ತಲ್ಲ, ಹೋದ್ರ ವಿಶ್ವಾಮಿತ್ರರ ಮಾತುಗಳನ್ನು ಅವನು ಹೋದನ, ಏನು ಮಾಡಿದ ಅಂತ ಅವರಿಗೆ, ಅಂದರೆ ಅವರು ಕೇಳಿದ ಮಹಾಭಾರತದ ಪ್ರಶ್ನೆಯಲ್ಲಿದಾಯಿತು. ಹರಿಶ್ಚಂದ್ರನ ಕಥೆಯನ್ನು ಸ್ವಲ್ಪ ಮುಂದುವರಿಸ್ತಾರೆ. ಎಲ್ಲಿ ಹೋದ ಅವನು?